ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮನೆಗೆ ಬಂದ ತಕ್ಷಣ ನನಗೆ ಕಾಲ್ ಮಾಡಿ ಪಾರ್ಸಲ್ ಇದೆ ಅಂತ ಹೇಳಿದ್ರು. ನನಗೆ ಯಾರು ಕಳ್ಸಿಕೊಟ್ಟಿರ್ಬೋದು ಅಂತ ಫುಲ್ ಎಕ್ಸೈಟ್ಮೆಂಟ್ ಕ್ಯೂರಿಯಾಸಿಟಿ ಇತ್ತು. ಸೊ ಹುಡ್ಗಂತೂ ಕಳ್ಸ್ಕೊಡೋಕೆ ಚಾನ್ಸೇ ಇಲ್ಲ, ದೂರದ ಮತ್ತು ನೀವೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಆಮೇಲೆ ಗೆಸ್ ಮಾಡಿದೆ ಇವಳೇ ಇರ್ಬೋದು ಅಂತ ಹೇಳಿ. ಜಸ್ಟ್ ಇಮ್ಯಾಜ್ ಇಟ್ಸ್ ಹೌ ಫೀಲ್ ಐ ಡೋಂಟ್, ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆಲ್ಲ ಹೇಗಾಗುತ್ತೆ ಅಂತ. ನಾನು ಟಿ ವಿಲಿ ನೋಡಿದ್ದೆ, ಫೋನಲ್ಲಿ ನೋಡಿದ್ದೆ, ಸೊ ಸ್ವಲ್ಪ ಜನಕ್ಕೆ ನೋಡಿದ್ದೆ ಕಳಿಸ್ಕೊಡ್ತಾ ಇದ್ದಿದ್ದು. ಸೊ ಫಸ್ಟ್ ಟೈಮ್ ನನಗಂತ ಬಂದಿದ್ದು. ಸೊ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಬರ್ತಡೇ ಇನ್ಕಂಪ್ಲೀಟ್ ಆಗ್ತಿತ್ತೇನೋ ಇವೆರಡು ಇಲ್ದ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಸ್ಪೆಷಲ್ ಅಂತ ಹೇಳಿದ್ರೆ, ಇದುವರೆಗೂ ಯಾರು ಕೂಡ ಕಳಿಸ್ಕೊಟ್ಟೇ ಇಲ್ಲ, ಯಾರು ಕೂಡ, ನಿಜ ಅದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫುಲ್ಲು ಖುಷಿ ಆಯಿತು. ಸೊ ಫುಲ್ ಮನಸ್ಫೂರ್ತಿಯಾಗಿ ಖುಷಿಯಿಂದ ಹೇಳ್ತಾ ಇರೋದು ಇದು. ಸೊ ಚಿಕ್ಕದಕ್ಕೆ ಖುಷಿ ಪಡ್ತಾವಳು ಅಂತ ಹೇಳಿದ್ರೆ ಹೌದು, ನಾನು ಚಿಕ್ಕದಕ್ಕೇ ಖುಷಿ ಪಡೋದು, ತುಂಬ ಸಿಂಪಲ್ ನಾನು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಸಖತ್ತಾಗಿತ್ತು, ಎಗ್ಲೆಸ್ ಇದು. ಸೊ ಟೇಸ್ಟ್ ಬಗ್ಗೆ ಹೇಳೋಕ್ಕಾಗೋದಿಲ್ಲ, ಅಷ್ಟು ಮಸ್ತಾಗಿತ್ತು. ಏನಾದರೂ ಲಿಂಕ್ ಬೇಕು ಅಂದರೆ ಹೇಳಿ. ಸೊ ನಾನು ತಿಂದೆ, ನನ್ನ ತಂಗಿ ಕೊಟ್ಟೆ, ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಕೂಡ ಟೇಸ್ಟ್ ಮಾಡಿದ್ರು. ನಿನ್ಗೆ ಯಾರು ಕಳಿಸ್ಕೊಟ್ಟಿದ್ದೆ ಅಂತ ಅವರು ಎಲ್ಲ ಫುಲ್ಲು ಶಾಕ್ ಆಗೋಯ್ತು. ಗಾಯ್ಸ್ ರಿಯಲಿ ನಿಮ್ಮ ದುಡ್ಡು ವೇಸ್ಟ್ ಆಗಲ್ಲ, ಇಟ್ಸ್ ಟೂ ನೈಸ್. ಥ್ಯಾಂಕ್ ಯು, ಲವ್ ಯು ಮೈ ಡಿಯರ್ ಗರ್ಲ್, ಲವ್ ಯು.